ಮೇಡಮ್ ನಮಸ್ಕಾರ. ಪೊಲೀಸರು ಅಂತಂದ್ರೆ ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಸಾಮಾನ್ಯವಾಗಿ ನಮ್ಗೆ ಏನೇ ಅನ್ಯಾಯ ಆದಂತಹ ಟೈಮ್ನಲ್ಲೂ ಅಥವಾ ಏನೇ ಸಮಸ್ಯೆ ಆದ್ರೂ, ಯಾರೋ ಬಂದು ಹೊಡೆದ್ರು, ಯಾರೋ ನಮ್ಮ ಜಾಗನ ಏನೋ ಮಾಡಿದ್ರು, ನಮ್ಮ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟರು, ಕಿರಿಕಿರಿ ಮಾಡಿದ್ರು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸಾಮಾನ್ಯ ಸಹಜ ಅದು, ಯಾಕಂದ್ರೆ ಪೊಲೀಸರ ಮೇಲಿರುವಂತಹ ನಂಬಿಕೆ ಅದು. ಬಟ್ ನೀವು ಅದೇ ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ ಅಥವಾ ಅವ್ರ ಮೇಲೆ ಆರೋಪವನ್ನ ಮಾಡಿದ್ದೀರಿ. ನಿಮ್ಮ ವಿಚಾರದಲ್ಲಿ ಸಂದೇಶ್ ಪೇಜಿ ಅವ್ರು ಮಾಡಿದ್ದೇನು, ನಿಮ್ಮ ಆರೋಪ ಏನು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ಬಹುದಾ ಅಂತ ಹೇಳಿ. ಮೇಡಮ್, ನಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು. ಆ ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ನಮಗೆ ಅವರು ಬಿ ರಿಪೋರ್ಟ್ ಹಾಕಬೇಕಿತ್ತು. ಅದಕ್ಕೋಸ್ಕರ ಅವರವರ ಡ್ರೈವರನ್ನು ಕಳಿಸಿದರು. ಲೈಕ್ 8 years. ಯಾವಾಗ ಇದು ಎಲ್ಲಿಂದ ಆರಂಭ ಆಗಿದ್ದು? ಅದು 2023. ಓಕೆ. 2023 ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಒಂದು ಗಲಾಟೆ ಆಗಿತ್ತು. ಓಕೆ. ಅದು ಸ್ಟೇಷನಲ್ಲಿ ಕೇಸ್ ಆಗಿತ್ತು. ಅದಕ್ಕೋಸ್ಕರ ಕಂಪ್ಲೇಂಟ್ ಎಲ್ಲ ರೈಸ್ ಆಗಿದ್ದು. ಅದಕ್ಕೋಸ್ಕರ ಅದನ್ನು ಕಾಂಪ್ರಮೈಸ್ ಮಾಡೋದಕ್ಕೋಸ್ಕರ ಅವರವರ ಡ್ರೈವರನ್ನು ಕಳಿಸಿದ್ರು ನನ್ನ ಹತ್ರ. ಲೈಕ್ ನೀನು ಅವರನ್ನು ಭೇಟಿ ಆಗಬೇಕಂತೆ. ಅದಕ್ಕೆ ನಾನು ಹೇಳಿದೆ ನಮ್ಮ ಮೇಲೆ ಯಾವುದೋ ಆರೋಪ ಇಲ್ಲ, ನಾನು ಯಾಕೆ ಭೇಟಿ ಆಗಬೇಕು? ಭೇಟಿ ಆಗಬೇಕು ಅನ್ನೋ ಸೂಚನೆ ನಿಮಗೆ ಯಾವಾಗ ಬಂದಿದ್ದು? ಯಾವ ವರ್ಷ? ಅದೇ ಸೇಮ್ ಅದೇ 2023 2023 ಹೌದು. ಓಕೆ. ಅದೇ ಆ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸಲ್ಲಿ. ಸೊ ನಾನು ಆ ಮನುಷ್ಯನಲ್ಲಿ ಕೇಳಿದೆ ಯಾಕೆ ನಾನು ಹೋಗಬೇಕು. ಸೊ ಅವ್ರು ಹೇಳಿದರು ನೀವು ಅವ್ರ ಜೊತೆ ಕಾಂಪ್ರಮೈಸ್ ಮಾಡಬೇಕಂತೆ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಬೇಕಂತೆ. ಸೊ ಅವ್ರು ನಿಮ್ಮನ್ನು ಕರೀತಾ ಇದ್ದಾರೆ, ನೀವು ಹೋಗಬೇಕು. ನಾನು ಹೇಳಿದೆ ನಾನು ಬರೋಲ್ಲ, ನಾನು ಬರೋದಿಲ್ಲ, ನನಗಾಗೋದಿಲ್ಲ, ನಾನು ಯಾವ ಕೇಸು ಇದರಲ್ಲಿಲ್ಲ ಅಂತೇಳಿ ಅವರನ್ನು ವಾಪಸ್ ಕಳಿಸಿದೆ, ಆ ಡ್ರೈವರನ್ನು ವಾಪಸ್ ಕಳಿಸಿದೆ. ಅದಾದ ನಂತರ ಲಾಸ್ಟ್ August 18ಗೆ ಇದೇ ರೀಸನ್ ಹಿಡ್ಕೊಂಡು ಅವರು ಯಾರು ಸಂದೇಶ್ ಪಿ ಜಿ ಅವರು ನನ್ನ ಹಸ್ಬೆಂಡ್ನ ಅರೆಸ್ಟ್ ಮಾಡಿದರು. ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ರು. ನಿಮ್ಮಂತ ನನ್ನ ಮಕ್ಕಳು ಹುಟ್ಟಿರೋದ್ರಿಂದ ಕಂಡ್ಲ ನಮ್ಮ JS ಜನಸಂಖ್ಯೆ ಇಷ್ಟೊಂದು ಆಗೋಯ್ತು. August 18 ಕಂಪ್ಲೇಂಟ್ ಅಂದ್ರೆ ಯಾರು ಕೊಟ್ಟರು ಕಂಪ್ಲೇಂಟ್? ಯಾರ ಹೆಸರಲ್ಲಿ ಕಂಪ್ಲೇಂಟ್ ದಾಖಲಾಯಿತು? ಏನಂತ ಕಂಪ್ಲೇಂಟ್ ದಾಖಲಾಯಿತು? ಕಂಪ್ಲೇಂಟ್ ದಾಖಲಾದ್ದು IV ಕ್ರಾಸ್ತ ಅನ್ನೋ ಹೆಸರಲ್ಲಿ. ಅವರು ಏನು ಕೊಟ್ಟರು ಅಂತ ಹೇಳಿದ್ರೆ ಮನಿ ಲಾಂಡ್ರಿ ಮಾಡಿದ್ದಾರೆ ಅನ್ನೋ ಒಂದು ಫೇಕ್ ಕಂಪ್ಲೇಂಟ್ ಕೊಟ್ಟರು. ಅದಾದ ನಂತರ ನಾನು ದಿನ ಈವ್ನಿಂಗ್ 7 o'clock ಸಮಥಿಂಗ್ ಅಲ್ಲಿಗೆ ಹೋದೆ. ಇಲ್ಲಿ ಇವರನ್ನು ಅರೆಸ್ಟ್ ಮಾಡಿದ ಪ್ಲೇಸಿಗೆ ಹೋದೆ, ಸ್ಟೇಷನಿಗೆ. ಅಲ್ಲಿ ಹೋದಾಗ ಇವರು ಸಂದೇಶ್ ಪಿ ಜಿ ಅವರು ಹೊರಗಡೆನೇ ಇದ್ದರು. ನಾನು ಹೇಳಿದೆ ಏನಾಯ್ತು ಸರ್, ನಿನ್ನ ಗಂಡ ನಾನು ಅರೆಸ್ಟ್ ಮಾಡಿದ್ದೀನಿ. ಆ CCTV ಫುಟೇಜು ಅದೇ ಟೈಮ್ ಇತ್ತು, ಆ ಸ್ಟೇಷನ್ ಹೊರಗಡೆ ಅವ್ರು ನೀವು ನಿಂತಿರೋದು ಜೊತೆಗೆ ಹೊಡಿತಾ ಇರೋದು? ಅದಲ್ಲ ಆ CCTV ಫುಟೇಜ್ ಬೇರೆ. ನಮ್ದು ಅವ್ರು ಕೊಡ್ತಾ ಇಲ್ಲ, ಕೇಳಿದ್ರು ಸಹ ಕೊಡ್ತಾ ಇಲ್ಲ. ಹೊರಗಡೆನೇ ಇದ್ದೆ. ನಾನು ಕೇಳಿದೆ ಸರ್ ಒಳಗಡೆ ಹೋಗೋಣ, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಇಲ್ಲ ಏನಿದ್ರು ಇಲ್ಲೇ ಮಾತಾಡು, ನಿನ್ನ ಗಂಡ ನಾನು ಬಿಡೋದಿಲ್ಲ, ನಿನ್ನ ಗಂಡನ ಬಿಡಬೇಕಾದ್ರೆ ನೀನು ನನಗೆ 25 lakhs ಕೊಡಬೇಕು. ನಾನು ಇವರಿಗೆ ಹೋಮ್ ಮಿನಿಸ್ಟರ್ ಅವರಿಗೆ 50 lakhs ಕೊಟ್ಟಿದ್ದೀನಿ. ಅವರೇ ಹೇಳಿರೋದು ಗೃಹ ಸಚಿವರಿಗೆ ನಾನು 50 ಲಕ್ಷ ಕೊಟ್ಟು ಕೆಲಸಕ್ಕೆ ಸೇರಿದ್ದೀನಿ ಅಂತ. ಓಕೆ. ಎಲ್ಲ ನನ್ನ ಬುಡಕ್ಕೆ ಬರ್ತದಲ್ಲಪ್ಪ. ಅವರೇ ಹೇಳಿರೋದು ಗೃಹ ಸಚಿವರಿಗೆ ನಾನು 50 ಲಕ್ಷ ಕೊಟ್ಟು ಕೆಲಸಕ್ಕೆ ಸೇರಿದ್ದೀನಿ ಅಂತ. ಓಕೆ. ಕೊಟ್ಟಿದ್ದೀನಿ, ನೀನು 25 lakhs ನನಗೆ ಕೊಡಬೇಕು, ಇಲ್ಲ ನೀನು ನನ್ನ ಜೊತೆ IB ಬರಬೇಕು. ನಿಮ್ಮಂತವ್ರಿರೋವರೆಗೂ ಈ ಸಿಸ್ಟಮ್ ಉದ್ಧಾರ ಆಗಲ್ಲ ಅಂತ ಹೇಳಿದರು. ನಾನು ಬರಲ್ಲ ಅಂತೇಳಿ ನಾನು ಅಳೋದಕ್ಕೆ ಶುರು ಮಾಡಿದೆ. ಅದಾದ ನಂತರ ತುಂಬ ಬೇಡದ ಭಾಷೆಯಲ್ಲಿ ಬೈಯೋಕ್ಕೆ ಶುರು ಮಾಡಿದರು. ಅವ್ರು ಹೇಳಿ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನೀನೀಗ ಇದಕ್ಕೆ ಯಾವುದೇ 2 ಆಪ್ಷನಲ್ಲಿ ಒಂದಕ್ಕೆ ಒಪ್ಪದಿದ್ದರೆ ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಅಂಥೇಳಿ ನನ್ನ ಬೆದರಿಸಿದ್ರು. ಆಲ್ಮೋಸ್ಟ್ 7 o'clock to 11 o'clock ಸ್ಟೇಷನ್ ಹೊರಗಡೆನೇ ನಾನು ನಿಂತ್ಕೊಂಡಿದ್ದೆ. ಓಕೆ. ಒಳಗಡೆನೂ ಕರ್ಕೊಂಡು ಹೋಗಿಲ್ಲ. ಒಳಗಡೆ ಹೋಗೋಣ ಅಂತ ಹೇಳಿದ್ದಕ್ಕೆ ಒಳಗಡೆ CC ಕ್ಯಾಮ್ರಾ ಇದೆ, ನೀನು ಹೊರಗಡೆನೇ ಇರು ಅಂತ ಹೇಳಿದರು ನನಗೆ. ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ CC ಕ್ಯಾಮ್ರಾ ಇಲ್ಲ, ನೀನು ಇಲ್ಲೇ ಇದ್ಬಿಡು ಅಂತ ಹೇಳಿದರು. ನನ್ನ ಮಗನೇ ಕಿತ್ತೋದ, ನನ್ನ ಮಗನೇ ಬೋಳಿ, ನನ್ನ ಮಗನೇ ಬಡವ, ನನ್ನ ಮಗನೇ ಹಲ್ಕ, ನನ್ನ ಮಗನೇ ನಿನ್ನ ಕಾಲು ಬಿದ್ದೋಗ, ನಿನ್ನ ಕೈ ಸೇದೋಗ, ನಿನ್ನ ನಾಲ್ಗೆ ನಿಂತೋಗ, ನಿನ್ನ ಬಾಯಿ ಗುಳ ಬಿಡ, ನಿನ್ನ ಮನೆ ಕಾಯೋಗ, ನಿನ್ನ ನೆಕ್ಕುಟ್ಟೋಗ, ನಿನ್ನ ಕರಿನ ಕಡಿಯ, ನಿನ್ನ ಮುಖಕ್ಕಷ್ಟು ಬೆಂಕಿ ಹಾಕ 6 ತಿಂಗಳು ಕೊಡ್ತಾನೆ ಆಡ್ತಿದ್ದೀನಲ್ಲ ಚಪ್ಪ ನನ್ನ ಮಗನೇ. ಸೊ ಇಷ್ಟು ಆಗಿದ್ದು ಓಕೆ ಆ ದಿನ. ಈಗ ನೀವು ಹೇಳ್ತಾ ಇದ್ದೀರಿ ಕೇವಲ ನಿಮ್ಮೊಬ್ರಿಗೆ ಮಾತ್ರ ಅಲ್ಲ, ಈ ರೀತಿ ಸಂದೇಶ್ ಪಿ ಜಿ ಅವರಿಂದ ಅನ್ಯಾಯ ಆಗಿತ್ತು. ಹೌದು, ಬಹಳಷ್ಟು ಜನರಿಗೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಯಾರ ಬಹಳಷ್ಟು ಜನ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ರ? ಅವರು ಕಂಪ್ಲೇಂಟ್ ಅನ್ನ ಅಂದ್ರೆ ನೀವೆಲ್ಲ ಸೇರ್ಕೊಂಡು ಒಟ್ಟಿಗೆ ಮಾತನಾಡಿ ಇಲ್ಲ ನಾವು ಇದನ್ನ ಪ್ರಶ್ನೆ ಮಾಡ್ಲೇಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದೀರಾ, ಏನು ಅಂತ ವಿವರಿಸಬಹುದಾ? ಅದಕ್ಕೆ ನಾನು ಹೇಳಿದೆ ನಾನು ಕಮಿಷನರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಐ ವಿಲ್ ಗೋ ಟು ಹೈಯರ್ ಆಫೀಸರ್ಸ್ ಅಂತ ಹೇಳಿದಕ್ಕೆ ನೀನು ಎಲ್ಲಿ ಹೋದ್ರು ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ, ಎಲ್ರಿಗೂ ನಾನು ಸೆಟ್ ಮಾಡಿದ್ದೀನಿ, ನೀನು ಎಲ್ಲಿ ಎಷ್ಟು ದೊಡ್ಡ ಪೊಲಿಟಿಷಿಯನ್ಗೆ ಹೋಗು, ಯಾವ ಹೈಯರ್ ಆಫೀಸರ್ಗೆ ಹೋದರೂ ಕೂಡ ನಿನ್ಗೆ ಏನು ಮಾಡೋಕ್ಕಾಗಲ್ಲ, ನಾನೆಲ್ಲ ಸೆಟ್ ಮಾಡಿ
ಇದು ಮಾಡಿದ್ದೀನಿ, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ನನಗೇ ಬಾಯಿ ಮುಚ್ಚಿಸಿದ್ರು ಅವರು. ಆಮೇಲೆ ಅವ್ರು ಅಷ್ಟು ಫೋರ್ಸ್ ಮಾಡಿದ್ದಕ್ಕೆ ಮತ್ತು ನೆಕ್ಸ್ಟ್ ಡೇ ಬಂದು ನಾನು ಯಾರೋ ಕೈಕಾಲೆಲ್ಲ ಹಿಡಿದು ಒಂದು 50,000 ಅರೇಂಜ್ ಮಾಡಿ ಅವ್ರಿಗೆ ಕೊಟ್ಟೆ. ಯಾರಿಗೆ? ಸಂದೇಶ್ ಪಿ ಜಿ ಅವರಿಗೆ. ಆದರೂ ಕೂಡ ನಂತರ ಅವರು ನೆಕ್ಸ್ಟ್ ಪೇಪರಲ್ಲಿ ಹಾಕಿ ನನ್ನ ಯಜಮಾನರ ಮರ್ಯಾದೆ ಎಲ್ಲ ತೆಗೆದ್ರು ವಿತೌಟ್ ಎನಿ ಇದು. ಆ ಥರ ಎಲ್ಲ ತುಂಬ ತುಂಬ ಕಿರುಕುಳ ಕೊಡ್ತಾಯಿದ್ದಾರೆ ಮೇಡಮ್ ಅವರು. ಲೈಕ್ ಅವರು ತುಂಬ ಜನ ಹುಡುಗಿಯರ ಜೊತೆ ನಾನು ಮಲಗಿದ್ದೀನಿ, ನೀನು ಸಹ ಬಾ ನನ್ನ ಜೊತೆ ನಾನು ನೀನು ಬಾ, ನಿನ್ಗೇನು ಬರೋಕ್ಕೆ, ನೀನು ಬಂದರೆ ನಿನ್ನ ಗಂಡನ ಬಿಡ್ತೀನಿ, ಆ ಥರ ಎಲ್ಲ ಹೇಳ್ತಾರೆ ಅವರು. ಮೆಚ್ಚಿಸಲಿಕ್ಕೆ ಅಪ್ಪ ಅಮ್ಮ ಹುಟ್ಟಿಸಿದ ತಪ್ಪಿಗೆ ಜಿಗಿದು ಪುಟಿದು ಎದ್ದೇಳುತ್ತಿರುವ ಗಿರಾಕಿಗಳಿವು. ಹಾಗಾಗಿ ಇದರೆಲ್ಲ ಅವ್ರು ಮಾತಾಡಿದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಆಡಿಯೋ ಸಾಕ್ಷಿ ಏನಾದರೂ ಇದೆಯಾ? ಅವ್ರು ಕೊಡ್ತಾ ಇಲ್ಲಲ್ಲ ಮೇಡಮ್. CC ಕ್ಯಾಮರಾ ಫುಟೇಜ್ ಕೇಳಿದ್ವಿ ನಾವು ಸುಮಾರು ಸತ್ಯ. ನಿಮ್ಮ ಹತ್ರ ಯಾವತ್ತು ಫೋನ್ನಲ್ಲಿ ಕಾನ್ವರ್ಸೇಷನ್ ಆಗಿಲ್ಲ? ಇಲ್ಲ. ನೇರ ನೀವು ಸ್ಟೇಷನ್ಗೆ ಹೋದಂತಹ ಟೈಮ್ನಲ್ಲಿ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಹೌದು. 2025 ಸೆಪ್ಟೆಂಬರ್ನಲ್ಲಿ, ಆವತ್ತು ಆಗಸ್ಟ್ 18ನೇ ತಾರೀಕು ಹಿಂಗಾಯ್ತು ಅಂತ ಹೇಳಿದ್ರೆ, ಅದಾದಂತಹ ನಂತರದಲ್ಲೂ ನಿರಂತರವಾಗಿ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಆ ವ್ಯಕ್ತಿಯಿಂದ ಆಗಿತ್ತಾ? ಇಲ್ಲ, ಅವ್ರು ಲೈಕ್ ಅವರು ನನಗೆ ನಿಮ್ಮ ಯಜಮಾನ್ರ ಇದ್ರ ಮೇಲೆ ಕಂಪ್ಲೇಂಟ್ ಮೇಲೆ ನಿನಗೆ ಎನ್ಕ್ವೈರಿ ಇದೆ, ನೀನು ಬರಬೇಕು ಅಂತೇಳಿ ನನಗೆ ನೋಟಿಸ್ ಕೊಟ್ಟಿದ್ರು. ಆದರೆ ನಾನು ಅದಕ್ಕೆ ಹೋಗಿಲ್ಲ. ಯಾಕೆಂದರೆ ಯಜಮಾನ್ರು ನನ್ನ ಜೊತೆ ಇಲ್ಲ, ಈಸ್ ಔಟ್ ಆಫ್ ಸ್ಟೇಷನ್ ಈಗ. ಅವರು ನಮ್ಮ ಜೊತೆ ಇದ್ದರೆ ಮತ್ತೆ ಅವ್ರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ನನಗೊಂದು ಸುದ್ದಿ ಬಂತು. ಮತ್ತೆ ಅವ್ರು ಕೇಸ್ ಹಾಕ್ತಾರೆ ಅವ್ರ ಮೇಲೆ. ಸೊ ಅವರು ಈಗ ನನ್ನ ಜೊತೆ ಇಲ್ಲ, ಮನೆಯಲ್ಲಿಲ್ಲ. ಇಬ್ಬರು ಸಣ್ಣ ಮಕ್ಕಳ ಜೊತೆ ನಾನು ಒಬ್ಬಳೇ ಮನೇಲಿರೋದು. ಓಕೆ, ತುಂಬಾ ಕಷ್ಟ ಆಗ್ತದೆ ಮೇಡಮ್. ನೀವು ರಾಜ್ಯ ಮಹಿಳಾ ಆಯೋಗಕ್ಕೆ ಸೇರಿದಂತೆ ಬೇರೆ ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ, ದೂರನ್ನ ಕೊಟ್ಟಿದ್ದೀರಿ. ಆ ದೂರಿನಲ್ಲಿ ಸಂದೇಶ್ ಪಿ ಜಿ ಅವರು ಈ ಹಿಂದೆ ಯಾವ ಮಹಿಳೆಯರ ಜೊತೆ ಸಂಪರ್ಕದಲ್ಲಿದ್ರು, ಯಾರ್ಯಾರಿಗೆ ಆ ಥರ ಅನ್ಯಾಯ ಮಾಡಿದ್ರು ಅದನ್ನ ಕೂಡ ಉಲ್ಲೇಖ ಮಾಡಿದ್ರಿ. ಅದರಲ್ಲಿ ಓರ್ವ ಮಹಿಳೆಯ ಹೆಸರು ಬರುತ್ತೆ. ಅವರು ಅವರ ಮೊಬೈಲ್ನಲ್ಲಿ ಏನೋ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರು, ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಅಂತ ಹೇಳಿ. ಯಾರ್ಯಾರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕಿದೆಯಾ? ಜೊತೆಗೆ ಏನ್ ಸಾಕ್ಷಿಗಳನ್ನ ಕಲೆ ಹಾಕಿ ಇಟ್ಕೊಂಡಿದ್ದಾರೆ ಅವರು ಇವ್ರ ವಿರುದ್ಧ ಅಂತ ಹೇಳಿ? ಅವರು ಎಲ್ಲ ನಮ್ಮ ಹಸ್ಬೆಂಡ್ ಜೊತೆ ಎಲ್ಲ ಹೇಳಿದ್ದಾರೆ. ಆ ಮಹಿಳೆಯರು ಅವರೆಲ್ಲ ಅವ್ರಿಗೆ ಸಾಕ್ಷಿ ಕೊಟ್ಟಿದ್ದಾರೆ ಏನು ವಿಷಯ ಅಂತ. ಅವರಿಗೆಲ್ಲ ಗೊತ್ತಿದೆ, ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನಾವು ಅದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಈ ದೇಶದ ಕತೆ ಇಷ್ಟೇ ಕಣಮ್ಮ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.